ಹಲೋ, ಗುಡ್ ಈವ್ನಿಂಗ್ ಫ್ರೆಂಡ್ಸ್. ವೆಲ್ಕಮ್ ಟು ಮೈ ಚಾನಲ್ ಅಸ್ಟ್ರೋ ಕನ್ನಡಿಗ. ಫ್ರೆಂಡ್ಸ್, ಇವತ್ತು ಒಂದು ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್, ತುಂಬಾ ಒಂದು ವೆರಿ ವೆರಿ ಗುಡ್ ಸಿಂಬಲ್ಸ್ ಇರುವಂತ ಒಂದು ಹಸ್ತ ನನಗೆ ಬಂದಿದೆ. ಸೊ ಅವರು ರಿಕ್ವೆಸ್ಟ್ ಮಾಡಿರ್ತಾರೆ ಈ ಒಂದು ವಿಡಿಯೋ ಮಾಡಿ ಸರ್, ಈ ಒಂದು ಕೈ ಬಗ್ಗೆ ಅಂತ. ಸೊ ಹಾಗಾಗಿ ತುಂಬಾ ಖುಷಿ ಆಗ್ತಾ ಇದೆ. ಇಷ್ಟು ಒಂದು ಒಳ್ಳೆಯ ಹಸ್ತ ನನ್ನ ಇವತ್ತು ನಾನು ಪ್ರೆಡಿಕ್ಟ್ ಮಾಡ್ತಾ ಇರೋದು. ಸೊ ಇದರಲ್ಲಿ ಅಂತ ವಿಶೇಷವಾದಂತ ಸಿಂಬಲ್ಸ್ ಯಾವ್ದಿದೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಇದು ಕೋಟ್ಯಾಧಿಪತಿ ಆಗುವಂತ ಯೋಗ ಇದೆಯಾ, ಅಥವಾ ಬೇರೆ ಏನಾದರೂ ರಾಜಕೀಯದ ಯೋಗ ಇದೆಯಾ, ಒಳ್ಳೆಯ ಉದ್ಯೋಗದ ಯೋಗ ಇದೆಯಾ, ಏನಿದೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಶುರು ಮಾಡೋಣ. ಸ್ಪೆಷಲಿ ನೋಡಿ, ಈ ಒಂದು ಹಸ್ತದಲ್ಲಿ ನನಗೆ ಕಾಣ್ತಾ ಇರುವಂತ ಅತ್ಯಂತ ಶ್ರೇಷ್ಠವಾದ ಚಿಹ್ನೆ ಯಾವುದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಫಸ್ಟ್ ಆಫ್ ಆಲ್ ನೋಡಿ, ಇಲ್ಲಿ ಎಸ್ ನೋಡಿ, ಸೂರ್ಯ ಪರ್ವತದಲ್ಲಿ ಅತ್ಯಂತ ದೊಡ್ಡದಾದಂತ ಒಂದು ತ್ರಿಭುಜ ನೋಡಿ, ಎಷ್ಟು ಸ್ಪಷ್ಟವಾಗಿದೆ ಅಂತ ಹೇಳ್ಬೋದು. ಇಲ್ಲೊಂದು ತ್ರಿಭುಜ ನೋಡಿ ಹೀಗಿರೋದು ಅಲ್ಲದೆ, ಇಲ್ಲಿ ಸಹ ಒಂದು ಚಿಕ್ಕದಾದಂತ ತ್ರಿಭುಜ ಇದೆ, ಇಲ್ಲಿಂದ ಹೀಗೆ ಇರೋದನ್ನ ಕಾಣಿಸುತ್ತೆ. ಹೀಗೆ ಈ ಮಲ್ಟಿಪಲ್ ಪ್ರಾಪರ್ಟೀಸ್ ಇರುವಂತ ಒಂದು ಕೈ ಇದು ಅಂತ ಹೇಳ್ಬೋದು. ಮಲ್ಟಿಪಲ್ ಪ್ರಾಪರ್ಟೀಸ್ ಅಂದ್ರೆ ಮಲ್ಟಿಪಲ್ ಪ್ರಾಪರ್ಟೀಸ್ ಅಂದ್ರೆ ಈತನಿಗೆ ಒಂದೇ ಕಡೆ ಆಸ್ತಿ ಇರೋದಿಲ್ಲ, ವಿಶ್ವದ ವಿವಿಧ ಪ್ರದೇಶಗಳಲ್ಲಿ ಆಸ್ತಿ ಇರುತ್ತೆ. ಅಷ್ಟು ಒಂದು ಆಸ್ತಿಯನ್ನ ಇವರು ಮಾಡ್ತಾರೆ ಅಂತ ಹೇಳ್ಬೋದು. ಇದು ಪಿತ್ರಾರ್ಜಿತ ಆಸ್ತಿಯು ಸಹ ಇವರಿಗೆ ಸಿಗುತ್ತೆ ಅನ್ನೋದನ್ನ ಸೂಚನೆ ಕೊಡ್ತಾ ಇರೋದನ್ನ ಕಾಣಿಸುತ್ತೆ. ಅದು ಅತ್ಯಂತ ಉತ್ತಮವಾದಂತ ಚಿಹ್ನೆ. ಮತ್ತೆ ನೋಡಿ, ಭಾಗ್ಯ ರೇಖೆ ಇಲ್ಲಿ, ಮತ್ತೆ ನೋಡಿ ಇಲ್ಲಿ ಎಸ್ ನೋಡಿ, ಭಾಗ್ಯ ರೇಖೆ ಬಂದು ಈಗಿಂದ ಇಲ್ಲಿವರೆಗೂ ಹೊಂದಿದೆ. ಆ ನಂತರ ಇಲ್ಲಿಂದ ಇಲ್ಲಿವರೆಗೂ ಒಂದು ಭಾಗ್ಯ ರೇಖೆ ಇದೆ. ಆ ನಂತರ ಇಲ್ಲಿಂದ ಒಂದು ಭಾಗ್ಯ ರೇಖೆ ಹೋಗ್ತಾ ಇರೋದನ್ನ ಕಾಣಿಸುತ್ತೆ. ನೋಡಿ, ಈ ಭಾಗ್ಯ ರೇಖೆಯಿಂದನೇ ಇನ್ನೊಂದು ಬ್ರಾಂಚ್ ನೇರವಾಗಿ ಶನಿ ಪರ್ವತದ ಕಡೆ ಹೋಗೋದಲ್ಲದೆ ಒಂದು ಬ್ರಾಂಚ್ ಅನ್ನ ಸಹ ಹೊಂದಿರೋದನ್ನ ಕಾಣಿಸ್ತಾ ಇದೆ. ನೋಡಿ, ಇದು ಅತ್ಯಂತ ಶುಭದಾಯಕ ಚಿಹ್ನೆ. ಇದು ಬಹಳ ಒಂದು ದೊಡ್ಡದಾದಂತ ಒಂದು ಶ್ರೀಮಂತಿಕೆಯನ್ನ ಇದು ಸೂಚಿಸುತ್ತೆ ಅಂತ ಹೇಳ್ಬೋದು. ಸಾಲದಕ್ಕೆ ಇಲ್ಲಿ ಮನಿ ಟ್ರಯಾಂಗಲ್ ಅನ್ನು ಸಹ ಸ್ಪಷ್ಟವಾಗಿ ಮೂಡಿಸಿರೋದನ್ನ ಕಾಣಿಸುತ್ತೆ. ನೋಡಿ, ಇಲ್ಲಿ ಇದು ಅದ್ಭುತವಾದಂತ ಯೋಗ ಅಂತ ನಿಮ್ಗೆ ತಾನೇ ಅನ್ನಿಸ್ತಾ ಇಲ್ವಾ? ನಾನು ಸುಮಾರು ಕೈಗಳನ್ನು ನೋಡಿದ್ದೀನಿ, ಇದು ತುಂಬಾ ಸ್ಪೆಷಲ್ ಆಗಿರುವಂತ ಕೈ ಅಂತ ಹೇಳ್ಬೋದು. ನೋಡಿ, ಮನಿ ಟ್ರಯಾಂಗಲ್, ಅತ್ಯಂತ ದೊಡ್ಡ ಮನಿ ಟ್ರಯಾಂಗಲ್ ಸಹ ಇಲ್ಲಿ ನೋಡ್ಬೋದು ನಾವು. ಹಾಗೆ ಗ್ರೇಟರ್ ಟ್ರಯಾಂಗಲ್ ಅಂತ ಕರಿತೀವಿ ನೋಡಿ, ಇದನ್ನ ಗ್ರೇಟರ್ ಟ್ರಯಾಂಗಲ್ ಅಂತ ಕರಿತೀವಿ. ಇದನ್ನ ಜೀವನ ರೇಖೆಯನ್ನು ಹೊಂದ್ಕೊಂಡಿರೋದು. ಈ ತರ ಇರುವಂತ ವ್ಯಕ್ತಿ ತುಂಬಾ ಒಂದು ಪವರ್ಫುಲ್ ಫ್ಯಾಮಿಲಿಯಲ್ಲಿ ಹುಟ್ಟಿರ್ತಾರೆ. ಅವ್ರಿಗೆ ಫ್ಯಾಮಿಲಿ ಸಪೋರ್ಟ್ ಯಾವಾಗೂ ಚೆನ್ನಾಗಿರುತ್ತೆ. ಅವರು ಕಷ್ಟಗಳನ್ನ ತುಂಬಾ ಕಡಿಮೆ ಅನುಭವಿಸ್ತಾರೆ ಅಂತ ಹೇಳ್ಬೋದು. ಮತ್ತೆ ನೋಡಿ, ಈ ಚಂದ್ರ ಪರ್ವದಲ್ಲಿ ನಮಗೆ ಬಹಳ ಒಂದು ಉತ್ತಮವಾದಂತ ಚಿಹ್ನೆಗಳು ಸಹ ಕಾಣ್ತಾ ಇದೆ. ನೋಡಿ, ಇಲ್ಲಿಂದ ಹೀಗೊಂದು ರೇಖೆ, ಹೀಗೊಂದು ರೇಖೆ, ಮತ್ತೆ ಇಲ್ಲಿಂದ ಒಂದು ಭಾಗ್ಯ ರೇಖೆಗೆ ಹೋಗಿ ಸೇರುವಂತ ಇನ್ನೊಂದು ರೇಖೆ. ಇದು ಅಲ್ಲದೆ ನೋಡಿ, ಇಲ್ಲಿ ಭಾಗ್ಯ ರೇಖೆ ಚಂದ್ರ ಪರ್ವತದಿಂದ ಶುರುವಾಗಿದೆ ಅಂತ ಇಟ್ಕೊಳ್ಳಿ, ಅವರ ಒಂದು ಸಕ್ಸಸ್ ಅನ್ನ ತಡೆಯೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಸ್ಪೆಷಲಿ ಸಕ್ಸಸ್ ಆಫ್ಟರ್ ಮ್ಯಾರೇಜು ಜಾಸ್ತಿ ಇರುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಮತ್ತೆ ಇಲ್ಲಿ ನೋಡಿ, ಚಂದ್ರ ಒಂದು ಹೆಡ್ಲೈನ್ ಚಂದ್ರ ಪರ್ವತದ ಕಡೆ ಬಾಗಿರೋದನ್ನ ಕಾಣಿಸುತ್ತೆ. ಆದ್ರೆ ಇನ್ನೊಂದು ವಿಶೇಷ ಏನಪ್ಪಾ ಅಂದ್ರೆ ನೋಡಿ, ಇಲ್ಲಿ ಬ್ರಾಂಚ್ ಔಟ್ ಆಗಿರುವಂತದ್ದು, ಸಾಲದಕ್ಕೆ ಇಲ್ಲಿಂದ ಇನ್ನೊಂದು ಬ್ರಾಂಚ್ ಔಟ್ ಆಗಿರುವಂತದ್ದು. ಅಂದ್ರೆ ವ್ಯಕ್ತಿ ತುಂಬಾ ಕ್ರಿಟಿಕಲ್ ಥಿಂಕಿಂಗ್ ಅನ್ನ ಮಾಡ್ತಾರೆ, ತುಂಬಾ ವೈಜ್ಞಾನಿಕ ಮನೋಭಾವವನ್ನು ಹೊಂದಿರ್ತಾರೆ, ಯಾವುದನ್ನು ಪ್ರಶ್ನೆ ಮಾಡದೆ ಒಪ್ಕೊಳ್ಳೋದಿಲ್ಲ ಅಂತ ವ್ಯಕ್ತಿ ಇವರು ಆಗಿರ್ತಾರೆ ಅಂತ ಹೇಳ್ಬೋದು. ಎಸ್, ಇನ್ನ ಚಂದ್ರ ಪರ್ವದಲ್ಲಿ ನೋಡಿ, ಸ್ಪೆಷಲಿ ನಿಮ್ಗೆ ರೆಕ್ಟ್ಯಾಂಗಲ್ ಕಾಣಿಸ್ತಾ ಇದೆ, ಮತ್ತೆ ಒಂದು ಅದ್ಭುತವಾದಂತ ಒಂದು ಎಸ್ ನೋಡಿ, ಹೀಗೆ ಒಂದು ಅದ್ಭುತವಾದಂತ ಮೀನಿನ ಚಿಹ್ನೆ ಸಹ ಕಾಣಿಸ್ತಾ ಇದೆ. ಮೀನಿನ ಚಿಹ್ನೆ ಇದ್ರೆ ಏನು ಅಂದ್ರೆ ವ್ಯಕ್ತಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡ್ತಾರೆ ಮತ್ತು ಅಂತಾರಾಷ್ಟ್ರೀಯ ಒಂದು ಸಂಪರ್ಕವನ್ನು ಹೊಂದಿರ್ತಾರೆ. ಯಾವಾಗಲೂ ಬೇರೆ ದೇಶಕ್ಕೆ ಅಥವಾ ಬೇರೆ ರಾಜ್ಯಗಳಿಗೆ, ಬೇರೆ ಜಿಲ್ಲೆಗಳಿಗೆ ಅಂದ್ರೆ ತುಂಬಾ ಓಡಾಟ ಮಾಡುವಂತ
ವ್ಯಕ್ತಿ ಅಂತ ಹೇಳ್ಬೋದು. ಸೊ ಇವರು ಓಡಾಡೋದ್ರಲ್ಲಿ ಅಥವಾ ತುಂಬಾ ಜರ್ನಿ ಮಾಡೋದ್ರಲ್ಲಿ ತುಂಬಾ ಅತ್ಯಂತ ಉತ್ತಮವಾದಂತ ತೃಪ್ತಿಯನ್ನ ಇವರು ಹೊಂದುತ್ತಾರೆ ಅಂತ ಹೇಳ್ಬೋದು. ಇವರು ಫಾರಿನ್ ಲೈನ್ ಸಹ ನೋಡಿ, ಇಲ್ಲಿಂದ ಒಂದು ಲೈನ್ ಬಂದು ಈ ಒಂದು ಭಾಗ್ಯರೇಖೆಗೆ ಜಾಯ್ನ್ ಆಗಿರೋದು. ಇವ್ರಿಗೆ ಫಾರಿನ್ ಅಲ್ಲಿ ಸೆಟಲ್ಮೆಂಟ್ ಸಹ ಕಾಣ್ತಾ ಇದೆ ಅಂತ ಹೇಳ್ಬೋದು ಫ್ರೆಂಡ್ಸ್. ನೋಡಿ, ಇಲ್ಲಿ ಗುರುಪರ್ವನು ಅಷ್ಟೇ ತುಂಬಾ ಸ್ಪಷ್ಟವಾಗಿ ಉಬ್ಬಾಗಿದೆ. ಹಾಗಾಗಿ ವ್ಯಕ್ತಿ ತುಂಬಾ ಉತ್ತಮ ರೀತಿಯಲ್ಲಿ ಕಾರ್ಯವನ್ನು ಎಸಗಿ ಅತ್ಯಂತ ಉತ್ತಮ ರೀತಿಯಲ್ಲಿ ಜೀವನವನ್ನು ನಡೆಸ್ತಾ ಇರ್ತಾರೆ ಅಂತ ಹೇಳ್ಬೋದು. ನೋಡಿ, ಇಲ್ಲೊಂದು ವಿ ಸಿಂಬಲ್ ಸಹ ಇರೋದನ್ನು ಕಾಣಿಸುತ್ತೆ. ಇದು ಸಹ ಇವರ ಜೀವನದಲ್ಲಿ ಇವರಿಗೆ ವಿಕ್ಟರಿಯನ್ನ ತಂದು ಕೊಡುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಇಲ್ಲಿ ತುಂಬಾ ಸೂಕ್ಷ್ಮವಾಗಿ ನೋಡಿದಾಗ ಇಲ್ಲೊಂದು ರೆಕ್ಟಾಂಗಲ್ ಇರೋದನ್ನ ಕಾಣಿಸುತ್ತೆ, ಇಲ್ಲೊಂದು ಟ್ರಯಾಂಗಲ್ ಇರೋದನ್ನ ಕಾಣಿಸುತ್ತೆ. ಸೊ ಇದು ಈ ವ್ಯಕ್ತಿಯನ್ನ ತುಂಬಾ ಒಂದು ಜನಪ್ರಿಯನನ್ನಾಗಿ ಮಾಡುತ್ತೆ ಮತ್ತೆ ಸಕ್ಸಸ್ಫುಲ್ ವ್ಯಕ್ತಿಯನ್ನಾಗಿ ಮಾಡುತ್ತೆ. ನೋಡಿ, ಮತ್ತೆ ಇಲ್ಲಿಂದ ಈ ರೀತಿ ಒಂದು ಬುಧ ರೇಖೆ ಕಡೆನೂ ಹೋಗಿರುವಂತದನ್ನ ಕಾಣಿಸುತ್ತೆ. ಹಾಗಾಗಿ ಇವರು ವ್ಯಾಪಾರದ ವಿಚಾರದಲ್ಲಿ ತುಂಬಾ ಉತ್ತಮವಾದಂತ ಯಶಸ್ಸನ್ನ ಗಳಿಸ್ತಾರೆ ಅಂತ ಹೇಳ್ಬೋದು. ಇನ್ನು ಮ್ಯಾರೇಜ್ ಲೈನ್ ಸ್ವಲ್ಪ ಹಾರ್ಟ್ ಲೈನ್ ಕಡೆ ಬಾಗಿರೋದ್ರಿಂದ ಇವರು ಲವ್ ಮ್ಯಾರೇಜ್ ಆಗಿರೋದನ್ನು ಕಾಣಿಸುತ್ತೆ, ಅಥವಾ ಇವರ ಹೆಂಡತಿ ತುಂಬಾ ಇವರನ್ನ ಇಷ್ಟಪಡ್ತಾರೆ, ತುಂಬಾ ಪ್ರೀತಿಯಿಂದ ಕಾಣ್ತಾರೆ ಅಂತ ಹೇಳ್ಬೋದು. ನೋಡಿ, ಈ ಪಕ್ಕದಿಂದ ಕೆಲವಾರು ಲೈನ್ಗಳು ಹೀಗೆ ಬರ್ತಿದೆ ಅಂದ್ರೆ ಇದು ತುಂಬಾ ಜರ್ನಿಯನ್ನ ಇಂಡಿಕೇಟ್ ಮಾಡುತ್ತೆ. ಅವ್ರ ಲೈಫ್ ಅಲ್ಲಿ ಬಹಳಷ್ಟು ಜರ್ನಿಯನ್ನ ಮಾಡ್ತಾರೆ ಅಂತ ಹೇಳ್ಬೋದು. ಇನ್ನ ಜೀವನ ರೇಖೆ ತುಂಬಾ ಸೊಗಸಾಗಿದೆ. ಇಲ್ಲಿ ಒಂದು 27-28ರ ಆಸುಪಾಸಲ್ಲಿ ಸ್ವಲ್ಪ ರಾಹು ರೇಖೆಗಳು ಕಟ್ ಮಾಡಿರೋದು ಬಿಟ್ರೆ ಉಳಿದಂತೆ ತುಂಬಾ ಸೊಗಸಾಗಿದೆ. ಹಾಗೂ ನೋಡಿ, ದೇವದೂತ ರೇಖೆ ಸಹ ಪ್ರೊಟೆಕ್ಷನ್ ಅನ್ನ ಕೊಡ್ತಾ ಇರೋದನ್ನ ಕಾಣಿಸುತ್ತೆ. ಹಾಗಾಗಿ ಇವ್ರಿಗೆ ಬಹಳಷ್ಟು ಕಷ್ಟಗಳು ಏನು ಇರೋದಿಲ್ಲ ಅಂತ ಹೇಳ್ಬೋದು. ಇನ್ನು ಶುಕ್ರ ಪರ್ವ ಬಹಳ ಉಪ್ಪಾಗಿದೆ, ತುಂಬಾ ಐಶ್ವರ್ಯವನ್ನ ಹೊಂದಿ ಜೀವನದಲ್ಲಿ ತುಂಬಾ ಚೆನ್ನಾಗಿರ್ತಾರೆ ಅಂತ ಹೇಳ್ಬೋದು. ಇನ್ನ ಈ ಒಂದು ತಾರ್ಕಿಕ ಮನೋಭಾವದ ರೇಖೆ ಮತ್ತು ಆತ್ಮವಿಶ್ವಾಸದ ರೇಖೆ ಇರುವಂತದನ್ನ ಕಾಣ್ತಾ ಇದ್ದೀವಿ. ಈ ಒಂದು ತಾರ್ಕಿಕ ಮನೋಭಾವವನ್ನು ಹೊಂದಿರುವಂತಹ ಈ ಸೆಕೆಂಡ್ ಪ್ಯಾಲೇಜು ಸ್ವಲ್ಪ ಒಂದು ವೀಕ್ ಆಗಿ ಕಾಣಿಸ್ತಾ ಇದೆ. ಅಂದ್ರೆ ಇವರು ತಮ್ಮ ತರ್ಕವನ್ನ ಕೆಲವರು ಒಪ್ಪದೇ ಇದ್ದಾಗ ಅದನ್ನ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾರೆ ಅಂತ ಹೇಳ್ಬೋದು. ಸೊ ಅಂದ್ರೆ ಇವ್ರು ನಂದೇ ಸರಿ ಅಂತ ವಾದಿಸೋದಿಲ್ಲ ಅಂತ ಹೇಳ್ಬೋದು ಫ್ರೆಂಡ್ಸ್. ಸೊ ನೆಕ್ಸ್ಟ್ ಬಂದು ಇವರ ಒಂದು ಎಡಗೈಯನ್ನ ನೋಡಿದಾಗ ಎಡಗೈಯಲ್ಲಿ ವಿಶೇಷವಾದಂತ ಎಡಗೈಯನ್ನು ಯಾಕೆ ನೋಡ್ಬೇಕು ಅಂದ್ರೆ ಇವರು ಜನ್ಮದತ್ತವಾಗಿ ಬಂದಿರುವಂತ ಗುಣಲಕ್ಷಣಗಳನ್ನು ಹೊಂದಿರುತ್ತೆ. ಹಾಗಾಗಿ ಎಡಗೈಯನ್ನ ನೋಡ್ಬೇಕು. ನೋಡಿ, ಇಲ್ಲಿ ಒಂದು ಹಾರ್ಟ್ ಲೈನ್, ಇಲ್ಲಿ ಒಂದು ಹಾರ್ಟ್ ಲೈನ್ ಇರುವಂತದ್ದನ್ನ ಕಾಣಿಸುತ್ತೆ. ಈ ತರ ಹಾರ್ಟ್ ಲೈನ್ ಇದ್ದ ವ್ಯಕ್ತಿ ತುಂಬಾ ಕರುಣಾಪೂರಿತವಾಗಿರ್ತಾರೆ, ತುಂಬಾ ಕರುಣೆಯನ್ನು ಹೊಂದಿರ್ತಾರೆ, ಕಷ್ಟದಲ್ಲಿರೋರಿಗೆ ಸಹಾಯ ಮಾಡ್ತಾರೆ, ತುಂಬಾ ಹೃದಯವಂತರಾಗಿರ್ತಾರೆ ಅಂತ ಹೇಳ್ಬೋದು. ಸೊ ಎಂತ ಸಂದರ್ಭದಲ್ಲೇ ಆಗ್ಲಿ ತಮ್ಮ ಆಸೆ ಆಕಾಂಕ್ಷೆ ಅಭಿಲಾಷೆಗಳನ್ನ ಇವರು ಬಿಟ್ಕೊಡೋದಿಲ್ಲ ಅಂತ ಹೇಳ್ಬೋದು. ಇನ್ನ ನೋಡಿ, ಹೆಡ್ ಲೈನು ಸಂಪೂರ್ಣವಾಗಿ ಚಂದ್ರ ಪರ್ವತದ ಕಡೆ ಬಂದಿರೋದನ್ನ ಕಾಣಿಸುತ್ತೆ. ಸೊ ಹಾಗಾಗಿ ವ್ಯಕ್ತಿ ಭಾವನಾಶೀಲವಾಗಿರ್ತಾರೆ, ಕ್ರಿಯೇಟಿವಿಟಿ ಚೆನ್ನಾಗಿರುತ್ತೆ ಅವ್ರಿಗೆ ಅಂತ ಹೇಳ್ಬೋದು. ಇನ್ನ ಇಲ್ಲಿಂದ ಒಂದು ಭಾಗ್ಯ ರೇಖೆ ಹೀಗೆ ಹೋಗಿರೋದನ್ನ ಕಾಣಿಸುತ್ತೆ, ಮತ್ತೆ ಇಲ್ಲಿಂದ ಒಂದು ಇನ್ನೊಂದು ಭಾಗ್ಯ ರೇಖೆ ಹೋಗ್ತಿರೋದನ್ನ ಕಾಣಿಸುತ್ತೆ ಹೀಗೆ. ಸೊ ಇದು ಸಹ ಅತ್ಯುತ್ತಮವಾದಂತ ಚಿಹ್ನೆ ಅಂತ ಹೇಳ್ಬೋದು. ನೋಡಿ, ಇಲ್ಲಿ ಜೀವನ ರೇಖೆ ಇಲ್ಲಿಗೆ ಬಂದಿದೆ, ಇಲ್ಲಿ ಸ್ವಲ್ಪ ಲೈಟ್ ಆಗಿದೆ, ಮತ್ತೆ ಇಲ್ಲಿಗೆ ಬಂದು ಹೀಗೆ ಜಾಯಿನ್ ಆಗಿ ಹೋಗ್ತಾ ಇರೋದನ್ನ ಕಾಣಿಸುತ್ತೆ. ಅಂದ್ರೆ ಇವರ ಪೂರ್ವಜರು ಅಷ್ಟೇನು ತುಂಬಾ ಎಂಜಾಯ್ಮೆಂಟ್ ಮಾಡುವಂತ ವ್ಯಕ್ತಿಗಳಲ್ಲ, ಆದ್ರೂ ಇವರು ಲೈಫಲ್ಲಿ ಸ್ಪೆಷಲಿ ತುಂಬಾ ಎಂಜಾಯ್ ಮಾಡ್ತಾರೆ ಲೈಫ್ ಅಂತ ಹೇಳ್ಬೋದು. ಮತ್ತೆ ನೋಡಿ, ಈ ಒಂದು ಬೆರಳುಗಳ ಈ ಒಂದು ಅಳತೆಯನ್ನು ನೋಡಿದ್ರೆ ಬೆರಳುಗಳು ತುಂಬಾ ಶಾರ್ಟ್ ಆಗಿ ಕಾಣ್ತಾ ಇದಾವೆ. ಸೊ ತುಂಬಾ ಫಾಸ್ಟ್ ಡಿಸಿಷನ್ ತಗೋತಾರೆ ಇವರು ಅಂತ ಹೇಳ್ಬೋದು. ಹೆಚ್ಚು ಬಾರಿ ಅವಸರಕ್ಕೆ ಬಿದ್ದು ಕೆಲವು ಟೈಮ್ ತಪ್ಪು ನಿರ್ಧಾರಗಳನ್ನು ತಗೊಳ್ಳೋ ಸಾಧ್ಯತೆ ಇರುತ್ತೆ. ಸೊ ಸ್ವಲ್ಪ ಎಚ್ಚರಿಕೆಯಿಂದ ನಿರ್ಧಾರಗಳನ್ನು ತಗೊಳ್ಳಿ ಅಂತ ಹೇಳ್ಬೋದು. ಕಿರುಬೆರಳು ಸ್ವಲ್ಪ ಶಾರ್ಟ್ ಆಗಿರೋದನ್ನ ಕಾಣಿಸ್ತಾ ಇದೆ, ಅಂದಾಗಿ ಮುಜುಗರ ವ್ಯಕ್ತಿತ್ವ ಇರುವಂತದ್ದನ್ನ ಕಾಣಿಸ್ತಾ ಇದೆ. ತುಂಬಾ ಒಂದು ಹೊಸ ಒಂದು ಸನ್ನಿವೇಶಕ್ಕೆ ಬೇಗ ಹೊಂದ್ಕೊಳ್ಳೋದಿಲ್ಲ. ಒನ್ಸ್ ಹೊಂದ್ಕೊಂಡ್ರೆ ಅದು ಬಹಳ ಉತ್ತಮವಾಗಿ ಇವರು ಜೀವನವನ್ನ ನಿರ್ವಹಿಸ್ತಾರೆ ಅಂತ ಹೇಳ್ಬೋದು. ಸೊ ಇನ್ನ ಇಲ್ಲಿ ಕೇತು ಪರ್ವತದ ಕಡೆನೂ ಸ್ವಲ್ಪ ನೋಡೋಣ. ನೋಡಿ, ಕೇತು ಪರ್ವದಲ್ಲಿ ನೋಡಿ ಮೀನಿನ ಚಿಹ್ನೆ ಬಹಳ ಸ್ಪಷ್ಟವಾಗಿ ಒಂದು ಮೀನಿನ ಚಿಹ್ನೆ ಇರೋದನ್ನ ಕಾಣಿಸುತ್ತೆ. ನೀವು ಬೇಕಾದ್ರೆ ನೋಡಿ, ಇನ್ನೊಂದ್ಸರಿ ನೋಡಿ, ನಾನು ಬರಿತೀನಿ. ಸೊ ಇಲ್ಲಿಂದ ಹೀಗೆ, ಇಲ್ಲಿಂದ ಹೀಗಿರೋದನ್ನು ಕಾಣಿಸುತ್ತೆ. ಹಾಗೂ ಒಂದು ಕೇತು ಪರ್ವದಲ್ಲಿ ದೊಡ್ಡ ಒಂದು ಟ್ರಯಾಂಗಲ್ ಸಹ ಇರೋದನ್ನ ಕಾಣಿಸ್ತಾ ಇದೆ.
ಸೊ ಎರಡೂ ಚಿಹ್ನೆಗಳಿರೋದ್ರಿಂದ ಇವ್ರ ಪಾರಂಪರಿಕ ಆಸ್ತಿ ತುಂಬಾ ಜಾಸ್ತಿ ಇದ್ದು ಅವ್ರಿಗೆ ಸಿಕ್ಕಿರುತ್ತೆ. ಇವ್ರು ತುಂಬಾ ಕಷ್ಟಪಟ್ಟು ಕೆಲಸ ಮಾಡುವಂತ ಅಗತ್ಯ ಏನಿಲ್ಲ ಜೀವನದಲ್ಲಿ. ಇವ್ರಿಗೆ ಎಲ್ಲ ಇವರ ಪೂರ್ವಜರಿಂದ ಬಳುವಳಿಯಾಗಿ ಬಂದಿರುತ್ತೆ ಅಂತ ಹೇಳ್ತಾ, ಈ ಒಂದು ವಿಡಿಯೋದಲ್ಲಿ ಮುಖ್ಯವಾಗಿ ನೋಡಿ, ಯಾರಿಗೆ ಶನಿ ಬೆರಳು ಸೂರ್ಯ ಬೆರಳು ಕಡೆ ಬಾಗಿರುತ್ತೆ ಅವರು ತುಂಬಾ ದೊಡ್ಡ ಹಂತದ ಉದ್ಯೋಗವನ್ನ, ತುಂಬಾ ದೊಡ್ಡ ಮಟ್ಟದ ಉದ್ಯೋಗವನ್ನ ಹೊಂದುತ್ತಾರೆ ಅಂತ ಹೇಳ್ಬೋದು. ಸೊ ಇವನ್ ಗುರು ಬೆರಳು ಶನಿ ಬೆರಳು ಕಡೆ ವಾಲಿರೋದ್ರಿಂದ ತುಂಬಾ ದೇವರನ್ನ ತುಂಬಾ ಚೆನ್ನಾಗಿ ನಂಬ್ತಾರೆ ಅಂತ ಹೇಳ್ಬೋದು. ಮತ್ತೆ ಕಿರುಬೆರಳು ಸ್ವಲ್ಪ ಓರೆ ಆಗಿರೋದ್ರಿಂದ ಇವರು ಬಹಳಷ್ಟು ಹಣವನ್ನ ಮಾಡಬೇಕು ಅನ್ನೋಂಥ ಆಕಾಂಕ್ಷೆಯನ್ನು ಸಹ ಹೊಂದಿರ್ತಾರೆ ಅಂತ ಹೇಳ್ತಾ, ಈ ವಿಡಿಯೋದಲ್ಲಿ ಆಲ್ಮೋಸ್ಟ್ ಎಲ್ಲ ವಿಚಾರಗಳನ್ನ ತಿಳಿಸ್ಕೊಟ್ಟಿದ್ದೀನಿ. ಸೊ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ವೆರಿ ಮಚ್. ಹ್ಯಾವ್ ಅ ನೈಸ್ ಡೇ.